ಯಶ್ ಕಟೌಟ್ ದುರಂತ ನಡೆದು ಇವತ್ತಿಗೆ 11 ದಿನಗಳು ಕಳೆದಿವೆ. ಇವತ್ತು ಯಶೋಮಾರ್ಗ ಫೌಂಡೇಶನ್ದಿಂದ ಕೂಡ ಇವತ್ತು ಏನು ಮೃತ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ವಿತರಣೆ ಮಾಡಿದ್ದಾರೆ. ಜೊತೆಗೆ ಗಾಯಾಳಿಗೂ ಕೂಡ ಅವ್ರಿಗೂ ಪರಿಹಾರ ಕೊಡೋ ಭರವಸೆಯನ್ನು ಕೂಡ ಕೊಟ್ಟು ಹೋಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಏನು ಅಂತಂದರೆ ಏನು ಆ ಒಂದು ಘಟನೆಯಲ್ಲಿ ಸುಮಾರು 4 ಜನ ಗಾಯಾಳುಗಳು ಏನು ಚಿಕಿತ್ಸೆ ಪಡ್ತಾ ಇದ್ರು, ಅವರೆಲ್ಲ ಚಿಕಿತ್ಸೆಯನ್ನು ಪಡೆದು ಇವತ್ತು ಆರೈಕೆಯಾಗಿ ಮನೆಯನ್ನು ಸೇರಿದ್ದಾರೆ. ನೋಡ್ತಾ ಇರ್ಬೋದು, ಇದು ಸುರ್ಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಮಂಜುನಾಥ್ ಅವರ ಮಾವರ ಮನೆಯಲ್ಲಿ ಇವತ್ತು ಅವರು ಇರುವಂಥದ್ದು. ಮಂಜುನಾಥ್ ಮತ್ತು ಹನುಮಂತ ಪ್ರಕಾಶ್ ಅಂತ ಹೇಳಿ ಇವರು 3 ಜನ ಏನು ಆ ದುರಂತ ಜನವರಿ 7ನೇ ತಾರೀಕಿನಂದು ಕಟೌಟನ್ನು ಕಟ್ಟೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಕಟೌಟ್ ಏನು ತಂತಿಗೆ ತಗುಲಿ ಏನು ವಿದ್ಯುತ್ ತಗುಲಿ ಏನು ಆ ಒಂದು ಘಟನೆಯಲ್ಲಿ ಇವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದರು. ಕೆಲವೊಬ್ಬರಿಗೆ ಕೈ ಮತ್ತು ಕಾಲುಗಳು ಗಾಯ ಆಗಿತ್ತು, ಮತ್ತು ಬಾಯಿಗೆ ಗಾಯ ಆಗಿತ್ತು. ಕೆಲವೊಬ್ಬರಿಗೆ ಬೇರೆ ಬೇರೆ ಕಡೆ ಬೆನ್ನಿಗೆ ತಲೆಗೆ ಕೂಡ ಏಟು ಬಿದ್ದಿತ್ತು. ಸಾಕಷ್ಟು ಗಾಯಗಳನ್ನು ಅನುಭವಿಸಿ, ನೋವುಗಳನ್ನು ಅನುಭವಿಸಿ, ಆಸ್ಪತ್ರೆಯಲ್ಲಿ ನರಕ ಯಾತನೆಯನ್ನು ಅನುಭವಿಸಿ ಇವತ್ತು ಅವರು ಬಚಾವಾಗಿ ಬದುಕುಳಿದು ಇವತ್ತು ಮನೆಯನ್ನೇ ಸೇರಿರುವಂಥದ್ದು, ಕುಟುಂಬಸ್ಥರ ಜೊತೆಗೆ ಇರುವಂಥದ್ದು. ಸದ್ಯ ನಾನು ಈಗ ಏನು ಗಾಯಾಳು ಮಂಜುನಾಥ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮಂಜುನಾಥ್ ಅವರೇ, ಆ ಒಂದು ಘಟನೆ ಅಂದರೆ ಜನವರಿ 7ನೇ ತಾರೀಕು ಆದಂಥ ಘಟನೆ ನೆನೆಸ್ಕೊಂಡಾಗ ಇವತ್ತು ಏನು ಅನಿಸುತ್ತೆ ನಿಮಗೆ? ಅವತ್ತು ಜನವರಿ 8ನೇ ತಾರೀಕಿಂದ ನೆನೆಸ್ಕೊಂಡ್ರೆ ಮೈಯೆಲ್ಲ ನಡಗುತ್ತೆ. ಇಂಥ ವಿಷಯಕ್ಕೂ ಇನ್ನು ಯಾವ ಥರ ಕೆಲಸ ಮಾಡೋದಿಲ್ಲ. ಅಲ್ಲ, ಇವತ್ತ ಆ ಘಟನೆ ಒಳಗೆ ನಿಮ್ಮ ಸ್ನೇಹಿತರು 3 ಜನ ತೀರ್ಕೊಂಡ್ಬಿಟ್ರು, ನಿಮ್ಮ ಜೊತೆಗೆ ಇಲ್ಲ ಇವತ್ತು? ಇಲ್ಲ, ಅವರು ಮನೆ ಬಿಟ್ಟು ಹೋಗಿದೆ, ಇನ್ನು ವಾಪಸ್ ಬರೋದಿಲ್ಲ ಮನೆಗೆ. ಅಲ್ಲ, ಇಂಥ ಘಟನೆ ಆವತ್ತು ಸಂದರ್ಭದೊಳಗೆ ಏನೇನಾಯ್ತು, ಇವತ್ತಿಗೆ ಅದನ್ನು ನೆನೆಸ್ಕೊಂಡ್ರೆ ನಿಮ್ಮ ಮನೆಯವ್ರು ಏನು ಹೇಳ್ತಾರೆ? ಏನು ಬೈದಾಡ್ತಾರೆ, ಇನ್ನು ಯಾವ ಥರ ಆ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಹನುಮಂತ ಅವ್ರು, ನೀವು ಏನು ಹೇಳ್ತೀರಿ? ಇವತ್ತು ಯಶ್ ಅವರು ಸ್ನೇಹಿತರು ಬಂದು ಪರಿಹಾರ ಕೊಟ್ಟಿದ್ದಾರೆ. ಅವ್ರು ಮುರಳಿ ಅವರಾಗಿರ್ಬೋದು, ನವೀನ್ ಅವರು, ಹನುಮಂತ ಅವ್ರ ಕುಟುಂಬಸ್ಥರಿಗೆ ಬಂದು ಪರಿಹಾರ ಕೊಟ್ಟಿದ್ದಾರೆ. ನಿಮಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೇನು ಹೇಳಿದ್ರು? ನಿಮ್ಮ ಜೊತೆಗೆ ಏನು ಮಾತಾಡಿದ್ರು? ಅವ್ರನ್ನ ಎಲ್ಲ ಒಂದು ಕಾಗದ ಪತ್ರ ತಂದ್ರೆ ನಾ ಎಲ್ಲ ನೋಡಿ ಮಾಡ್ತೇನೆ ರೀ ಅಂತಂದು ಹೇಳಿದ್ರು ಅವರು. ಬ್ಯಾಂಕ್ ಅಕೌಂಟ್ ಅದನ್ನೆಲ್ಲ ಮತ್ತೆ ಏನೇನು ಮಾತಾಡಿದ್ರು? ಏನು ಹೇಳಿದ್ರು ನಿಮ್ಗೆ? ಮತ್ತೇನು ಮಾತಾಡಿದ್ರು. ನಿಮ್ಮ ಆರೋಗ್ಯ ವಿಚಾರಿಸಿದ್ರ? ಏನಾಗೈತೆ ಅಂತೆಲ್ಲ ಕೇಳಿ? ಏನಾಯ್ತು, ಕಡಿಮೆ ಐತೆ ಸ್ವಲ್ಪ ಅಂತಂದ್ರೆ ಸುಮ್ಮನಾದ್ರು. ಇನ್ನೊಬ್ರು ಪ್ರಕಾಶ್ ಅಂತಿದ್ದಾರೆ, ಗಾಯಾಳು, ಅವ್ರನ್ನೇ ಮಾತಾಡ್ತೀನಿ. ಏನು ಹೇಳ್ತೀರಿ ಪ್ರಕಾಶ್ ಅವರು? ಇವತ್ತು ಯಶ್ ಅವ್ರ ಸ್ನೇಹಿತರು ಬಂದಿದ್ದಾರೆ, ನಿಮ್ಮ ಜೊತೆಗೆ ಮಾತಾಡಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಪರಿಹಾರ ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಮೃತ ಯುವಕರು ಏನು ನಿಮ್ಮ ಸ್ನೇಹಿತರದ ಅವ್ರ ಕುಟುಂಬಸ್ಥರಿಗೂ ಪರಿಹಾರ ಕೊಟ್ಟಿದ್ದಾರೆ. ಈ ಎಲ್ಲ ಘಟನೆಗಳನ್ನ ನೆನೆಸ್ಕೊಂಡಾಗ ಏನು ಹೇಳ್ತೀರಿ? ಇವೆಲ್ಲ ಘಟನೆಗಳನ್ನು ನೆನೆಸ್ಕೊಂಡ್ರೆ ಭಾಳ ದುಃಖ ಆಕೈತ್ರಿ ಸರ. ಭಾಳ ಮನ್ಸಿಗೆ ಬೇಜಾರು ಆಕೈತ್ರಿ. ಬರ್ತಿತ್ತು, ಏನೋ ದುರ್ದೈವ ಅಂತಾರಲ್ಲ ಆ ಥರ 3 ಜನ ಮೃತಪಟ್ಟಿದ್ದಾರೆ. ನಾವು ಏನೋ ಒಂದು ವರ್ಷ ಮಾಡೋ ಥರ ಗ್ರ್ಯಾಂಡಾಗಿ ವರ್ಷನ ಮಾಡ್ಬೇಕಂತಂದೇಳಿ ನಾವೆಲ್ಲರೂ ಮಾಡಿದ್ದೀವಿ ರೀ. ಆದ್ರೆ ವಿಧಿ ಆಟ 3 ಮಂದಿ ಡೆತ್ ಆಗಿದ್ದಾರೆ. ಅದೃಷ್ಟವಶಾತ್ ನೀವೆಲ್ಲ ಬದುಕುಳಿದಿದ್ದೀರ. ಅದ್ರ ಜೊತೆಗೆ ಇನ್ನೂ ದೊಡ್ಡ ದುರಂತವೇ ನಡೆದು ಹೋಗುವಂಥ ಸಂದರ್ಭ ಅದು. ನಮಗೂ ಅಲ್ಲೆಲ್ಲಿ ಗಾಯ ಆಗಿದ್ದೇವೆ ಸರ. ಈಗ ಚಿಕಿತ್ಸೆ ಪಡಿತಾ ಇದ್ದೀವಿ. ಈಗೆಲ್ಲ ಆರೈಕೆಯಾಗಿ ಮನೆಗೆ ಬಂದಿದ್ದೀವಿ ಸರ್. ಏನು ಹೇಳ್ತಾರೆ ನಿಮ್ಮ ಮನೆಯವರೆಲ್ಲ? ಏನಂತಾರೆ ನಿಮಗೆ? ಇನ್ನೊಮ್ಮೆ ಆ ಥರ ಮಾಡಕ್ಕೆ ಹೋಗ್ರಪ್ಪ, ಇನ್ನೊಮ್ಮೆ ಆ ವಿಮಾನ ಮನ್ಯಾಗ ಮಾಡ್ರಿ, ಇನ್ನು ಎಲ್ಲಿ ಹೊರಗೆ ಮಾಡಬೇಡ್ರಿ ಅಂತಂದು ಹೇಳ್ತಾರೆ, ಬೇದಾಡ್ತಾರೆ. ಏನಾರಿದ್ರು ಜಾಗರೂಕತೆಯಿಂದ ಮಾಡ್ರಿ, ಎಲ್ಲಿ ಹೊರಗೆ ಮಾಡಕ್ಕೆ ಹೋಗ್ಬಿಡ್ರಿ, ಮನ್ಯಾಗಿತ್ತ ವಿಮಾನ ಮನ್ಯಾಗ ಮಾಡ್ಕೇರಿ ಅಂತಂದು ಹೇಳ್ತಾರೆ. ನಿಮ್ಮೆಲ್ಲ ಸ್ನೇಹಿತರು ಅವತ್ತು ಮಾಡುವಂಥ ಸಂದರ್ಭದೊಳಗೆ ಇವತ್ತು ಏನು ಹೇಳ್ತಾರೆ? ಉಳಿದವ್ರು ಏನು ಹೇಳ್ತಾರೆ? ಏನಿಲ್ರಿ ಸರ್, ಇನ್ನು ನಾವು ಅವ್ರ ಸ್ನೇಹಿತರನ್ನ ಭೇಟಿನ ಆಗಿಲ್ರಿ. ನಾವು ದವಾಖಾನೆಗೆ ಇದ್ದಿದ್ದಕ್ಕೆ ಈಗ ಇವ್ರು ಬಂದು ಯಶ್ ಅವರು ಸ್ನೇಹಿತರು ಬಂದರು, ಏನು ಹೇಳಿದ್ರು ನಿಮಗೆ? ಏನಿಲ್ರಿ, ಆರಾಮಾರಿ, ಇನ್ನೊಮ್ಮೆ ಈ ಥರ ಮಾಡಕ್ಕೆ ಹೋಗ್ಬಿಡ್ರಿ, ಹುಷಾರಿ ಅಂತಂದು ಹೇಳಿದ್ದಾರೆ. ಇದಿಷ್ಟು ಆ ಗಾಯಾಳುಗಳು ಹೇಳ್ತಾ ಇರುವಂಥದ್ದು. ಅಂದರೆ ಯಶ್ ಅವರು ಸ್ನೇಹಿತರು ಬಂದರು, ಭೇಟಿ ಆದರು. ಜೊತೆಗೆ ನಾವು ಕೂಡ ಆರೈಕೆಯಾಗಿ ಇವತ್ತು ಮನೆಯಲ್ಲಿದ್ದೀವಿ, ಕುಟುಂಬಸ್ಥರ ಜೊತೆಗಿದ್ದೀವಿ. ಇಂಥ ಏನು ದುರಂತ ನಡೀತು, ಇಂಥ ಘಟನೆಗಳಿಗೆ ಇನ್ನೊಮ್ಮೆ ಕಾರಣ ಆಗಬಾರ್ದು. ಈಗ ಯಾವುದೇ ರೀತಿಯಾದ ಮಾಡೋದಿದ್ರೆ ಅಭಿಮಾನ ಮನೆಯಲ್ಲಿರಲಿ, ಹೊರಗಡೆ ಹೋಗೋದು ಬೇಡ, ಹೊರಗಡೆ ಯಾವುದೇ ರೀತಿಯಾದಂಥ ಇವೆಂಟ್ಸ್ಗಳನ್ನು ಮಾಡೋದು ಬೇಡ ಅನ್ನೋಂಥ ಮಾತನ್ನು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.